2010 ಆಗಸ್ಟ್ 15 ಇಬ್ಬರು ಅಣ್ಣ ತಮ್ಮಂದಿರು ಸೇರಿ ಆರಂಭಿಸಿದ ಬ್ರೋಕಿಂಗ್ ಕಂಪನಿ. ಆಗ ಯಾರು ಊಹಿಸಿರಲಿಲ್ಲ ಒಂದು ದಿನ ಸ್ಟಾರ್ಟ್ಅಪ್ ಲೋಕದ ಅಗ್ರಸ್ಥಾನಕ್ಕೆ ಏರುತ್ತಾರೆ ಅಂತ. ಇವತ್ತು 15 ವರ್ಷಗಳ ನಂತರ ಸ್ವಾತಂತ್ರ್ಯದ ದಿನ ಝೆರೋದ ಭಾರತದ ಜನರಿಗೆ ನಿಜ ಅರ್ಥದಲ್ಲಿ ಝೀರೋ ಬ್ರೋಕರೇಜ್ ಮೂಲಕ ಹಣಕಾಸಿನ ಸ್ವಾತಂತ್ರ್ಯ ದೊರಕಿಸಿಕೊಟ್ಟ ಹೆಮ್ಮೆಯ ಸಂಸ್ಥೆಯಾಗಿದೆ. ಇಂದು ಸ್ಟಾರ್ಟ್ಅಪ್ ನ ಕನಸು ಕಾಣುವ ಯುವ ಜನತೆಗೆ ಝೆರೋದ ಒಂದು ರೋಲ್ ಮಾಡೆಲ್. ಯಾವುದೇ ಮಾರ್ಕೆಟಿಂಗ್ ಇಲ್ಲದೆ ಝೀರೋ ಇನ್ವೆಸ್ಟ್ಮೆಂಟ್ ಇಂದ ಆರಂಭವಾದ ಬಿಸ್ನೆಸ್ ಇಂದು 4700 ಕೋಟಿ ರೂಪಾಯಿಗಳ ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಿ ನಿಲ್ಲಿಸಿದೆ. HDFC, ICICI ನಂತ ದಿಗ್ಗಜರು ಮಾರ್ಕೆಟ್ ನಲ್ಲಿ ಇದ್ದರೂ ಸಹ ಅವರನ್ನೆಲ್ಲವನ್ನು ಮೀರಿ ಹೇಗೆ ದೇಶದ ನಂಬರ್ 1 ಬ್ರೋಕಿಂಗ್ ಸಂಸ್ಥೆಯಾಗಿ ಬೆಳೆದು ನಿಂತಿತು ಎಂದು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ನೀವು ಕೂಡ ಹೊಸ ಸ್ಟಾರ್ಟ್ಅಪ್ ಅಥವಾ ಬಿಸ್ನೆಸ್ ಆರಂಭಿಸೋ ಯೋಚನೆಯಲ್ಲಿದ್ದರೆ ಈ ವಿಡಿಯೋವನ್ನು ಕೊನೆ ತನಕ ತಪ್ಪದೆ ನೋಡಿ. ಅವರ ಸ್ಟಾರ್ಟ್ಅಪ್ ಜರ್ನಿ ಮತ್ತು ಸಕ್ಸಸ್ ಸೀಕ್ರೆಟ್ಸ್ ನಿಮ್ಮ ಕನಸನ್ನು ನನಸಾಗಿಸಲು ಇದು ದಾರಿದೀಪವಾಗಬಹುದು. ನಿತಿನ್ ಕಾಮತ್ ಮತ್ತು ನಿಖಿಲ್ ಕಾಮತ್ ಹುಟ್ಟಿದ್ದು ನಮ್ಮ ಕರ್ನಾಟಕದ ಉಡುಪಿ ಜಿಲ್ಲೆಯಲ್ಲಿ. ತಂದೆ ರಘುರಾಮ್ ಕಾಮತ್ ಕೆನರಾ ಬ್ಯಾಂಕ್ ಉದ್ಯೋಗಿ, ತಾಯಿ ರೇವತಿ ಕಾಮತ್ ವೀಣಾ ಟೀಚರ್. ಎಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ತರ ತನ್ನ ಮಕ್ಕಳು ಕೂಡ ಒಳ್ಳೆಯ ಸ್ಯಾಲರಿ ಜಾಬ್ಗೆ ಸೇರಿ ಸೆಟಲ್ ಆಗಬೇಕೆಂಬ ಆಸೆ ಪೇರೆಂಟ್ಸ್ನವರದು. ಆದರೆ ಸ್ಟಡೀಸ್ನಲ್ಲಿ ಅಷ್ಟೇನು ಕಾನ್ಸಂಟ್ರೇಟ್ ಮಾಡಿದ ನಿತಿನ್ ಕಾಲೇಜ್ನಲ್ಲಿ ತನ್ನ ಮಾರ್ವಾಡಿ ಫ್ರೆಂಡ್ಸ್ಗಳ ಸಹವಾಸದಿಂದ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಬಗ್ಗೆ ಆಸಕ್ತಿ ಬೆಳೆಸಿಕೊಳ್ಳುತ್ತಾರೆ. ಏಕೆಂದರೆ ನಿತಿನ್ಗೆ ಚೆನ್ನಾಗಿ ಗೊತ್ತಿತ್ತು, ಓದಿ ಕಲಿತು ನೌಕರನಾಗುವ ಬದಲು ನಾನೇ ಬೇರೆಯವರಿಗೆ ನೌಕರಿ ಕೊಡುತ್ತೇನೆ ಎಂದು ತೀರ್ಮಾನಿಸಿ ತನ್ನ 17ನೇ ವಯಸ್ಸಿನಲ್ಲಿ ತಾಯಿಯ ಹೆಸರಿನಲ್ಲಿ ಡಿಮ್ಯಾಟ್ ಅಕೌಂಟ್ ಅನ್ನು ಓಪನ್ ಮಾಡಿ ಟ್ರೇಡಿಂಗ್ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟಿಂಗ್ ನಲ್ಲಿ ಸ್ವಲ್ಪ ಲಾಭ ಮಾಡುತ್ತಾರೆ, ಆದರೆ ಕೆಲವು ಮಿಸ್ಟೇಕ್ಸ್ ಗಳಿಂದ ಹಣವನ್ನು ಕಳೆದುಕೊಳ್ಳುತ್ತಾರೆ. ನಂತರ ಸಾಲ ಮಾಡಿ ಮತ್ತೆ ಟ್ರೇಡಿಂಗ್ ಮಾಡ್ತಾರೆ, ಅಲ್ಲೂ ಲಾಸ್ ಅನುಭವಿಸುತ್ತಾರೆ. ಹೀಗೆ ಮಾಡಿ ಅವರು ಸ್ಟಾಕ್ ಮಾರ್ಕೆಟ್ ಅನ್ನು ಕಳೆದುಕೊಳ್ಳುತ್ತಾರೆ. ಪೇರೆಂಟ್ಸ್ ನಿತಿನ್ಗೆ ಅವರ ಟ್ರೇಡಿಂಗ್ ಪ್ಯಾಷನ್ ಅನ್ನು ಫಾಲೋ ಮಾಡಲು ತುಂಬಾನೇ ಸಪೋರ್ಟ್ ಮಾಡ್ತಾರೆ. ಆದರೆ 2001ರ ಮಾರ್ಕೆಟ್ ಕ್ರಾಶ್ ನಲ್ಲಿ ನಿತಿನ್ ತನ್ನ ಬಳಿ ಇದ್ದ ಎಲ್ಲಾ ಉಳಿತಾಯದ ಹಣವನ್ನು 5 ಲಕ್ಷವನ್ನು ಕಳೆದುಕೊಳ್ಳುತ್ತಾರೆ. ನಂತರ ಬೇರೆ ಯಾವುದೇ ಆಪ್ಷನ್ ಇಲ್ಲದೆ ಕಾಲ್ ಸೆಂಟರ್ ಜಾಬ್ಗೆ ಜಾಯ್ನ್ ಆಗ್ತಾರೆ. ಅಲ್ಲಿ ನೈಟ್ ಶಿಫ್ಟ್ ನಲ್ಲಿ ಕೆಲಸ ಮಾಡ್ತಾರೆ, ಡೇ ಟೈಮ್ ನಲ್ಲಿ ಟ್ರೇಡಿಂಗ್ ಕಂಟಿನ್ಯೂ ಮಾಡ್ತಾರೆ. ತಾನು ಕೆಲಸ ಮಾಡಿ ಸಂಪಾದಿಸಿದ ಹಣವನ್ನು ಟ್ರೇಡಿಂಗ್ ನಲ್ಲಿ ಮತ್ತೆ ಕಳೆದುಕೊಳ್ಳುತ್ತಾರೆ. ಆದರೆ ನಿತಿನ್ ಈ ಎಲ್ಲಾ ಲಾಸ್ ಗಳಿಂದ ಮಾರ್ಕೆಟ್ ನ ಸ್ಟ್ರಾಟಜಿಸ್ ಗಳನ್ನು ಕಲಿಯುತ್ತಾರೆ. ತಾನು ಕಳೆದುಕೊಂಡ ಹಣವನ್ನು ಟ್ರೇಡಿಂಗ್ ಅನ್ನು ಕಲಿಯಲು ಇನ್ವೆಸ್ಟ್ ಮಾಡಿದ ಟ್ರೈನಿಂಗ್ ಕಾಸ್ಟ್ ಎಂದು ಯೋಚಿಸುತ್ತಾರೆ. ನಂತರ ಆನ್ಲೈನ್ ನಲ್ಲಿ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಕೋರ್ಸ್ ಅನ್ನು ಕಲಿತು ಅಲ್ಲಿ ಅವರು ಟಾಪ್ ಮಾಡುತ್ತಾರೆ. ಅದರ ನಂತರ ಅವರು ಸ್ಟಾಕ್ ಮಾರ್ಕೆಟ್ ನಲ್ಲಿ ಮತ್ತೆ ಯಾವತ್ತೂ ನಷ್ಟ ಅನುಭವಿಸುವುದಿಲ್ಲ. ಇದರಿಂದ ಏನು ಕಲಿಯಬಹುದು ಎಂದರೆ, ನಿಮ್ಮ ಹೃದಯ ಹೇಳೋ ಕನಸು ಹಿಂಬಾಲಿಸಿ. ಹಾದಿ ಯಾವತ್ತೂ ಸುಲಭ ಇರುವುದಿಲ್ಲ, ಕಷ್ಟಗಳು ಬರುತ್ತವೆ, ತಪ್ಪುಗಳು ಆಗುತ್ತವೆ. ಆದರೂ ಅದು ನಿಮ್ಮ ಇಚ್ಛೆಯಿಂದ ಮಾಡಿದರೆ ನೀವು ಬಿದ್ದರೂ ಮತ್ತೆ ಎದ್ದೇಳ್ತೀರಾ. ಆದರೆ ಬೇರೆಯವರ ಒತ್ತಡಕ್ಕೆ ಮಾಡಿದ್ರೆ ಅದು ಬೇಗ ಕೈ ತಪ್ಪುತ್ತದೆ. ನಿತಿನ್ ಕಾಮತ್ ಕೂಡ ತಮ್ಮ ಜೀವನದಲ್ಲಿ ಇದನ್ನೇ ಮಾಡಿದ್ರು. ಅದರ ನಂತರ ನಿತಿನ್ ತನ್ನ ಟ್ರೇಡಿಂಗ್ ಜೊತೆಗೆ ಬೇರೆಯವರ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋಗಳನ್ನು ಕೂಡ ಕಾಮತ್ ಅಸೋಸಿಯೇಷನ್ ಹೆಸರಿನಲ್ಲಿ ಮ್ಯಾನೇಜ್ ಮಾಡ್ತಿರುವಾಗ ಒಮ್ಮೆ ಜಯನಗರದ ಜಿಮ್ ನಲ್ಲಿ ಪ್ರಕಾಶ್ ಎಂಬುವರನ್ನು ಮೀಟ್ ಮಾಡ್ತಾರೆ. ತನ್ನ ಪೋರ್ಟ್ಫೋಲಿಯೋ ಟ್ರೇಡಿಂಗ್ ಬಗ್ಗೆ ಅವರ ಬಳಿ ಹೇಳ್ತಾರೆ. ಇದರಿಂದ ಇಂಪ್ರೆಸ್ ಆದ ಪ್ರಕಾಶ್ ಅವರು ತನ್ನಲ್ಲಿರೋ ಹಣವನ್ನು ನಿತಿನ್ ಅವರಿಗೆ ಕೊಟ್ಟು ಸ್ಟಾಕ್ ಮಾರ್ಕೆಟ್ ನಲ್ಲಿ ಟ್ರೇಡಿಂಗ್ ಮಾಡ್ತಾ ಪೋರ್ಟ್ಫೋಲಿಯೋ ಮ್ಯಾನೇಜ್ ಮಾಡಲು ಹೇಳುತ್ತಾರೆ. ಅದಲ್ಲದೆ ಪ್ರಕಾಶ್ ಅವರು ಇನ್ನೂ 8ರಿಂದ 10 ಫ್ರೆಂಡ್ಸ್ ಗಳನ್ನು ನಿತಿನ್ ಅವರಿಗೆ ರೆಫರ್ ಮಾಡ್ತಾರೆ. ನಿತಿನ್ ರಿಲಯನ್ಸ್ ಮನಿಯಲ್ಲಿ ಸಬ್ ಬ್ರೋಕರ್ ಆಗಿ ಕೆಲಸ ಮಾಡ್ತಿದ್ರು. ಇತ್ತ ನಿಖಿಲ್ ಆಫ್ಟರ್ 10th ಫಿನಿಶ್ 24x7 ಕಾಲ್ ಸೆಂಟರ್ಗೆ ಜಾಯ್ನ್ ಆಗ್ತಾರೆ. 8,000 ಸಂಬಳಕ್ಕೆ ದುಡಿತಾರೆ. ಅದರ ಜೊತೆಗೆ ಟ್ರೇಡಿಂಗ್ ಮಾಡಲು ಸ್ಟಾರ್ಟ್ ಮಾಡ್ತಾರೆ. ಕಾಲ್ ಸೆಂಟರ್ ನಲ್ಲಿ ಕೆಲಸ ಮಾಡ್ತಿರುವಾಗ ಇಂಡಿಯಾ ಬುಲ್ಸ್ ಸೆಕ್ಯೂರಿಟೀಸ್ ನಲ್ಲಿ ಪೋರ್ಟ್ಫೋಲಿಯೋ ಮ್ಯಾನೇಜರ್ ಆಗಿ ದುಡಿಯಲು ಅವಕಾಶ ಸಿಗುತ್ತೆ. ಡೇ ಟೈಮ್ ಅಲ್ಲಿ ಇಂಡಿಯಾ ಬುಲ್ಸ್ ಅಲ್ಲಿ ಕೆಲಸ, ನೈಟ್ 24/7 ಕಾಲ್ ಸೆಂಟರ್. ಈ ಎಕ್ಸ್ಪೀರಿಯನ್ಸ್ ನಿಖಿಲ್ ಅವರಿಗೆ ಪ್ರೊಫೆಷನಲ್ ಪೋರ್ಟ್ಫೋಲಿಯೋ ಮ್ಯಾನೇಜರ್ ಆಗಿ ಸ್ಕಿಲ್ ಡೆವಲಪ್ ಮಾಡಲು ಸಹಾಯ ಮಾಡಿತು. ನಂತರ ವೇ ಟು ವೆಲ್ತ್ ಬ್ರೋಕರ್ಸ್ಗೆ ಸಬ್ ಬ್ರೋಕರ್ ಆಗಿ ಕೆಲಸ ಮಾಡ್ತಾರೆ. ಆ ಟೈಮಲ್ಲಿ ಅಣ್ಣ ತಮ್ಮಂದಿರು ಇಬ್ಬರು ಬಿಸ್ನೆಸ್ ನಲ್ಲಿ ಪಾನ್ ಇಂಡಿಯಾಗೆ ಟಾಪರ್ ಆಗಿದ್ರು. ಇದರಿಂದ ನಾವು ಏನು ಕಲಿಯಬಹುದೆಂದರೆ, ನೀವು ಯಾವುದರಲ್ಲಿ ಬೆಸ್ಟ್ ಇದ್ದೀರಾ ಅದನ್ನೇ ಮಾಡಿ. ಬಿಸ್ನೆಸ್ ಅಥವಾ ಸ್ಟಾರ್ಟ್ಅಪ್ ಶುರು ಮಾಡಬೇಕೆಂದರೆ ನಿಮಗೆ ಆತ್ಮವಿಶ್ವಾಸ ಇರುವ, ಆ ಫೀಲ್ಡ್ ನಲ್ಲಿರುವ ಪ್ರಾಬ್ಲಮ್ಸ್ ಮತ್ತು ಅವುಗಳಿಗೆ ಸೊಲ್ಯೂಷನ್ ಗೊತ್ತಿರುವ, ಸ್ಟ್ರಾಂಗ್ ನಾಲೆಜ್ ಇರುವ ಕ್ಷೇತ್ರವನ್ನೇ ಆರಿಸಿ ಮಾರುಕಟ್ಟೆ ಅರ್ಥ ಮಾಡಿಕೊಂಡ ಮೇಲೆ ಮಾತ್ರ ಅದನ್ನು ಆರಂಭಿಸಿ. ಷೇರು ಮಾರುಕಟ್ಟೆಯಲ್ಲಿ ವರ್ಷಗಳ ಅನುಭವ ಇದ್ದ ನಿತಿನ್ ಮತ್ತು ನಿಖಿಲ್ ಜನ ಬ್ರೋಕರೇಜ್ ಚಾರ್ಜಸ್ ಗಳಿಗೆ ತುಂಬಾ ಹಣ ಕೊಡ್ತಾರೆ ಅನ್ನೋದನ್ನ ಗಮನಿಸಿದ್ರು. ಅದೇ ಸಮಯದಲ್ಲಿ ಟೆಕ್ನಾಲಜಿ ಬಳಸಿ ಕಡಿಮೆ ಖರ್ಚಿನಲ್ಲಿ ಟ್ರೇಡಿಂಗ್ ಮಾಡುವ ಅವಕಾಶ ಇದೆ ಅನ್ನೋ ಆಲೋಚನೆ ಅವರಿಗೆ ಬಂತು. ಜನರಿಗೆ ಸರಳ, ಕಡಿಮೆ ಖರ್ಚಿನ ಮತ್ತು ಆನ್ಲೈನ್ ಮೂಲಕ ಎಲ್ಲಿಂದ ಬೇಕಾದರೂ ಬಳಸಬಹುದಾದ ವ್ಯವಸ್ಥೆ ಕೊಡೋಕೆ ತಮ್ಮದೇ ಆದ ಸ್ವಂತ ಪ್ರಾಡಕ್ಟ್ ಶುರು ಮಾಡೋ ನಿರ್ಧಾರ ತೆಗೆದುಕೊಂಡರು. ಆಗಲೇ ಹುಟ್ಟಿದ್ದು ಝೆರೋದ ಎಂಬ ಹೊಸ ಸ್ಟಾರ್ಟ್ಅಪ್. ಝೆರೋದ ಎನ್ನುವುದು 2 ಪದಗಳ ಕಾಂಬಿನೇಷನ್.
0 ಪ್ಲಸ್ ರೋಧ. 0 ಎಂದರೆ ಶೂನ್ಯ, ಯಾವುದೇ ಬ್ರೋಕರೇಜ್ ಇಲ್ಲ ಅನ್ನೋದನ್ನ ಸೂಚಿಸುತ್ತದೆ. ರೋಧ ಸಂಸ್ಕೃತದಲ್ಲಿ ಬ್ಯಾರಿಯರ್, ಅಡೆತಡೆ ಅಂದರೆ ಯಾವುದೇ ಅಡೆತಡೆ ಇಲ್ಲದ ಟ್ರೇಡಿಂಗ್ ಅನ್ನೋ ಅರ್ಥ. ಇಂದು ಮಾರ್ಕೆಟ್ನಲ್ಲಿ ಪ್ರತಿಯೊಂದು ಸ್ಟಾರ್ಟ್ಅಪ್ ಮೊದಲ ಹೆಜ್ಜೆಯಲ್ಲೇ ಇನ್ವೆಸ್ಟರ್ಸ್ ಹುಡುಕುವುದು ಸಾಮಾನ್ಯ. ಆದರೆ 2010ರಲ್ಲಿ ಇಬ್ಬರು ಅಣ್ಣ ತಮ್ಮಂದಿರು ಹಣದ ಹಿಂದೆ ಓಡಲೇ ಇಲ್ಲ. ಅವರಿಗೆ ಗೊತ್ತಿದ್ದದ್ದು ಒಂದೇ, ನಮಗೆ ನಮ್ಮ ಕಸ್ಟಮರ್ಸ್ಗಾಗಿ ನಾವು ಮಾಡ್ತಿದ್ದ ಕೆಲಸವೇ ನಮ್ಮ ದೊಡ್ಡ ಇನ್ವೆಸ್ಟ್ಮೆಂಟ್. ಹಾಗೆ ಅವರು ತಮ್ಮ ಟ್ರೇಡಿಂಗ್ ಪ್ರಾಫಿಟ್ ಅನ್ನು ಹಾಕಿ ಇನ್ವೆಸ್ಟರ್ಸ್ ಒತ್ತಡವಿಲ್ಲದೆ ಸ್ಲೋ ಆ್ಯಂಡ್ ಸ್ಟಡಿ ಗ್ರೋತ್ ಆರಿಸಿಕೊಂಡರು. ಇದು ಅವರ ಗೇಮ್ ಚೇಂಜಿಂಗ್ ಮೂವ್ ಆಗಿತ್ತು. ಏಕೆಂದರೆ ಇನ್ವೆಸ್ಟರ್ಸ್ ಇದ್ದರೆ ಪ್ರಾಫಿಟ್ಗಾಗಿ ಶಾರ್ಟ್ಸ್ ಕಟ್ ಬೇಕಾಗುತ್ತಿತ್ತು. ಆದರೆ ಅವರು ತಮ್ಮ ವಿಷನ್ಗಾಗಿ ಫೈಟ್ ಮಾಡಿದರು. ಝೆರೋಧ 2010ರಲ್ಲಿ ಶುರುವಾಗುವ ಮುನ್ನ ಇಂಡಿಯನ್ ಸ್ಟಾಕ್ ಬ್ರೋಕಿಂಗ್ ಮತ್ತು ಟ್ರೇಡಿಂಗ್ ಮಾರುಕಟ್ಟೆಯಲ್ಲಿ ಹಲವು ದೊಡ್ಡ ಆಟಗಾರರು ಈಗಾಗಲೇ ಅಗ್ರಸ್ಥಾನದಲ್ಲಿದ್ದರು. ಅವು ಮುಖ್ಯವಾಗಿ ಟ್ರೆಡಿಷನಲ್ ಫುಲ್ ಸರ್ವಿಸ್ ಬ್ರೋಕರ್ಸ್ ಆಗಿದ್ದರು. ICICI ಡೈರೆಕ್ಟ್, HDFC ಸೆಕ್ಯೂರಿಟೀಸ್, ಶೇರ್ ಖಾನ್, ಕೋಟಕ್ ಸೆಕ್ಯೂರಿಟೀಸ್, ಮೋತಿಲಾಲ್ ಓಸ್ವಾಲ್ ಏಂಜಲ್ ಬ್ರೋಕಿಂಗ್. ಆ ಸಮಯದಲ್ಲಿ ಬ್ರೋಕರ್ಸ್ ಚಾರ್ಜಸ್ ತುಂಬಾ ಹೆಚ್ಚಿತ್ತು. ಪರ್ಸೆಂಟೇಜ್ ಬೇಸ್ಡ್ ಫೀಸ್ ಅಮೌಂಟ್ ವೈಸ್ ಚಾರ್ಜ್ ಮಾಡ್ತಿದ್ರು. ಎಕ್ಸಾಂಪಲ್, 1,000 ಇನ್ವೆಸ್ಟ್ ಮಾಡೋದಾದ್ರೆ ಸಪರೇಟ್ ಚಾರ್ಜ್, 10,000 ಇನ್ವೆಸ್ಟ್ ಮಾಡೋದಾದ್ರೆ ಸಪರೇಟ್ ಚಾರ್ಜ್. ಆದರೆ ಝೆರೋಧ ಮೊಟ್ಟ ಮೊದಲ ಬ್ರೋಕರ್ ಪರ್ ಟ್ರಾನ್ಸಾಕ್ಷನ್ ವೈಸ್ ಚಾರ್ಜ್ ಮಾಡಲು ಸ್ಟಾರ್ಟ್ ಮಾಡಿತು. ಝೆರೋಧ ತನ್ನ ಬಿಸ್ನೆಸ್ ಪ್ರಾರಂಭಿಸಿದಾಗ ಅವರ ಚಾರ್ಜಸ್ ಸ್ಟ್ರಕ್ಚರ್ ಮಾರ್ಕೆಟ್ಗಿಂತ ತುಂಬಾ ರೆವಲ್ಯೂಷನ್ ಆಗಿತ್ತು. ಟ್ರಾನ್ಸಾಕ್ಷನ್ ಆರ್ಡರ್ ವ್ಯಾಲ್ಯೂ ಎಷ್ಟೇ ಇದ್ದರೂ, ಲಕ್ಷ ಕೋಟಿಗಟ್ಟಲೆ ಇದ್ದರೂ ಝೆರೋಧ ಪ್ರತಿ ಟ್ರಾನ್ಸಾಕ್ಷನ್ ಮೇಲೆ ಈಕ್ವಿಟಿ, ಇಂಟ್ರಾಡೇ, FNOಗೆ ಫ್ಲಾಟ್ 20 ರೂಪೀಸ್ ಚಾರ್ಜ್ ಮಾಡಿದ್ರು. ಈಕ್ವಿಟಿ ಡೆಲಿವರಿ, ಶೇರ್ಸ್ ಖರೀದಿ ಮತ್ತು ಮಾರಾಟಕ್ಕೆ ಚಾರ್ಜಸ್ ಸಂಪೂರ್ಣ ಫ್ರೀ ಮಾಡಿದರು. ಇದರಿಂದ ಶೇರ್ ಮಾರ್ಕೆಟ್ನಲ್ಲಿ ಕೋಟಿಗಟ್ಟಲೆ ವ್ಯವಹಾರ ಮಾಡುತ್ತಿದ್ದವರು ಬ್ರೋಕರೇಜ್ಗೆ ಲಕ್ಷಗಟ್ಟಲೆ ಹಣ ಕೊಡುತ್ತಿದ್ದರು. ಇವರೆಲ್ಲ ಝೆರೋಧದ ಬಳಿ ಬಂದರು. ಹೀಗಾಗಿ ಝೆರೋಧದ ಫ್ಲಾಟ್ 20 ಪರ್ ಆರ್ಡರ್ ಕಾನ್ಸೆಪ್ಟ್ ರಿಟೇಲ್ ಟ್ರೇಡರ್ಸ್ಗೆ ದೊಡ್ಡ ಗೇಮ್ ಚೇಂಜರ್ ಆಗಿತ್ತು. 2010ರ ಸಮಯದಲ್ಲಿ ಟ್ರೆಡಿಷನಲ್ ಬ್ರೋಕರ್ಸ್ ಅಕೌಂಟ್ ಓಪನಿಂಗ್ಗೆ ಹೆಚ್ಚಿನ ಪೇಪರ್ ವರ್ಕ್, ಫಿಸಿಕಲ್ ಫಾರ್ಮ್, ಬ್ರಾಂಚ್ ವಿಸಿಟ್ ಮತ್ತು ಮ್ಯಾನುವಲ್ ವೆರಿಫಿಕೇಶನ್ ಮೇಲೆ ಡಿಪೆಂಡ್ ಆಗಿದ್ರು. ಆ ಟೈಮಲ್ಲಿ ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡೋದು ತುಂಬಾನೇ ಕಷ್ಟ ಇತ್ತು. ಸ್ಲೋ ಪ್ರೊಸೆಸ್, ಪೇಪರ್ ವರ್ಕ್ ಜಾಸ್ತಿ, ರಾಶಿಗಟ್ಟಲೆ ಸೈನ್ ಹಾಕಬೇಕಿತ್ತು. ಆದರೆ ಝೆರೋಧ ಕಂಪ್ಲೀಟ್ ಆಗಿ ತನ್ನೆಲ್ಲ ಕೆಲಸವನ್ನು ಆಫ್ಲೈನ್ ಇಂದ ಶಿಫ್ಟ್ ಮಾಡಿ ಆನ್ಲೈನ್ ಮಾಡಿತ್ತು. ಇದರಿಂದ ಅಕೌಂಟ್ ಓಪನಿಂಗ್, ಟ್ರಾನ್ಸಾಕ್ಷನ್ ಎಲ್ಲವೂ ಸುಲಭವಾಯಿತು. ಝೆರೋಧ ಭಾರತದಲ್ಲಿ ಕಂಪ್ಲೀಟ್ಲಿ ಆನ್ಲೈನ್ ಬ್ರೋಕರೇಜ್, ಅಕೌಂಟ್ ಓಪನಿಂಗ್ ಮತ್ತು ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಇಂಟ್ರೊಡ್ಯೂಸ್ ಮಾಡಿದ ಮೊದಲ ಪ್ರಮುಖ ಕಂಪನಿಗಳಲ್ಲಿ ಒಂದು. ಅಷ್ಟು ಮಾತ್ರವಲ್ಲದೆ ಎಂಡ್ ಟು ಎಂಡ್ ಆನ್ಲೈನ್ ಪ್ರೊಸೆಸ್ ತರುತ್ತಾ ಟೆಕ್ನಾಲಜಿ ಬಳಸಿ ಬ್ರೋಕರೇಜ್ ಫೀಲ್ಡ್ ಅನ್ನು ಸಿಂಪ್ಲಿಫೈ ಮಾಡಿತು. ನಂತರ ಡಿಜಿಲಾಕರ್, ಆಧಾರ್, ಇ-ಸೈನ್ ಮತ್ತು UPI ಪೇಮೆಂಟ್ ಬಂದಾಗ ಝೆರೋಧ ಈ ಪ್ರೊಸೆಸ್ ಅನ್ನು ಇನ್ನೂ ಸೀಮ್ಲೆಸ್ ಮಾಡಿತು. ಈ ಮೂವ್ ಅವರ ಬಿಗ್ಗೆಸ್ಟ್ ಡಿಫ್ರೆನ್ಶಿಯೇಟರ್ ಆಗಿತ್ತು. ಇದರಿಂದ ಟೆಕ್ ಸ್ಯಾವಿ ಟ್ರೇಡರ್ಸ್ ಮತ್ತು ಯೂತ್ ಮಾರ್ಕೆಟ್ ಕಡೆಗೆ ಅವರು ವೇಗವಾಗಿ ಪಾಪ್ಯುಲರ್ ಆದರು. ಝೆರೋಧ ಮಾರ್ಕೆಟ್ಗೆ ಬರೋದಕ್ಕಿಂತ ಮೊದಲು ಬಹುತೇಕ ಬ್ರೋಕರೇಜ್ ಕಂಪನಿಗಳು ಚಾರ್ಜಸ್ ಬಗ್ಗೆ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡ್ತಿರ್ಲಿಲ್ಲ. ಎಲ್ಲಾ ಚಾರ್ಜಸ್ಗಳನ್ನು ಅಪ್ಫ್ರಂಟ್ ಹೇಳ್ತಿರ್ಲಿಲ್ಲ. ಹಿಡನ್ ಚಾರ್ಜಸ್, ಲೇಟ್ ಕಾಂಟ್ರಾಕ್ಟ್ ನೋಟ್ಸ್, ಈ ಎಲ್ಲಾ ಪ್ರೈಸಿಂಗ್ಸ್ಗಳು ಯಾರಿಗೂ ಅರ್ಥವಾಗುವ ರೀತಿಯಲ್ಲಿ ಇರ್ತಿರಲಿಲ್ಲ. ಆದರೆ ಝೆರೋಧ ಮಾತ್ರ ಮೊದಲ ದಿನದಿಂದಲೇ ಫ್ಲಾಟ್ 20 ಪರ್ ಟ್ರೇಡ್ ಎಂದು ವೆಬ್ಸೈಟ್ನಲ್ಲಿ ಓಪನ್ ಆಗಿ ಹಾಕಿದ್ರು. ರಿಯಲ್ ಟೈಮ್ ಕಾಂಟ್ರಾಕ್ಟ್ ನೋಟ್ಸ್ ಮತ್ತು P&L ಸ್ಟೇಟ್ಮೆಂಟ್ಗಳನ್ನು ಕೊಡುವುದನ್ನು ಶುರು ಮಾಡಿದ್ರು. ತನ್ನ ಬ್ರೋಕರೇಜ್ ಕ್ಯಾಲ್ಕುಲೇಟರ್ ಮತ್ತು ಮಾರ್ಜಿನ್ ಕ್ಯಾಲ್ಕುಲೇಟರ್ ಅನ್ನು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಓಪನ್ ಆಗಿ ಪಬ್ಲಿಷ್ ಮಾಡುವ ಮೂಲಕ ಜನರಿಗೆ ಫುಲ್ ಟ್ರಾನ್ಸ್ಪರೆನ್ಸಿಯನ್ನು ಮೇಂಟೈನ್ ಮಾಡಿದ್ರು. ತಮ್ಮ ಆದಾಯ ಬರೋ ಮಾರ್ಗಗಳನ್ನು, ಬಿಸ್ನೆಸ್ ಮಾಡೆಲ್ ಅನ್ನು ಓಪನ್ ಆಗಿ ಶೇರ್ ಮಾಡಿದ್ರು. ಆ ಮೂಲಕ ಭಾರತದ ಬ್ರೋಕರೇಜ್ ಲೋಕದಲ್ಲಿ ಟ್ರಾನ್ಸ್ಪರೆನ್ಸಿ ಅಂದರೆ ಝೆರೋಧ ಅನ್ನುವಂತಾಗಿತ್ತು. ಝೆರೋಧ ಡಿಸ್ಟ್ರಪ್ಟ್ ಮಾಡಿದ್ದು ಇದೇ ಮಾರ್ಕೆಟ್. ಅವರು ಫ್ಲಾಟ್ 20 ಬ್ರೋಕರೇಜ್, ಆನ್ಲೈನ್ ಓನ್ಲಿ ಮತ್ತು ಟೆಕ್ ಫಸ್ಟ್ ಪ್ಲಾಟ್ಫಾರ್ಮ್ ಇಂಟ್ರೊಡ್ಯೂಸ್ ಮಾಡಿ ಈ ಟ್ರೆಡಿಷನಲ್ ಫುಲ್ ಬ್ರೋಕರೇಜ್ ಸರ್ವಿಸ್ಗಳಂತ ಜೈಂಟ್ಸ್ಗಳ ಮೊನೊಪೊಲಿಗೆ ದೊಡ್ಡ ಚಾಲೆಂಜ್ ಕೊಟ್ಟರು. ಇದರಿಂದ ಹೊಸ ಸ್ಟಾರ್ಟ್ಅಪ್ ಆರಂಭಿಸುವವರು ಏನು ಕಲಿಯಬಹುದು ಎಂದರೆ, ಮಾರ್ಕೆಟ್ನಲ್ಲಿ ಘಟಾನುಘಟಿಗಳಂತ ಹೆಚ್ಚು ದೊಡ್ಡ ಆಟಗಾರರು ಇದ್ದರೂ ಹೊಸ ಆಲೋಚನೆ ಮತ್ತು ತಂತ್ರಜ್ಞಾನದಿಂದ ಮಾರುಕಟ್ಟೆಯನ್ನು ಬದಲಾಯಿಸಬಹುದು. ಜನರಿಗೆ ಏನು ತೊಂದರೆ ಇದೆ ಎಂದು ಗಮನಿಸಿ ಅದಕ್ಕೆ ಸರಳ ಮತ್ತು ಕಡಿಮೆ ವೆಚ್ಚದ ಪರಿಹಾರ ಕೊಟ್ಟರೆ ನಿಮ್ಮ ಬಿಸ್ನೆಸ್ಗೂ ಜಾಗ ಸಿಗುತ್ತದೆ. ಇತರ ಬ್ರೋಕರ್ಸ್ಗಳು ಕಸ್ಟಮರ್ಸ್ ಅನ್ನು ಅಟ್ರಾಕ್ಟ್ ಮಾಡಲು ಅಡ್ವರ್ಟೈಸ್ಮೆಂಟ್, ರೆಫರಲ್ ಬೋನಸ್, ಫ್ರೀ ಅಕೌಂಟ್ ಓಪನಿಂಗ್ ಮೇಲೆ ತುಂಬಾ ಹಣ ಖರ್ಚು ಮಾಡಿದರು. ಹಳೆಯ ಗ್ರಾಹಕರು ಹೊಸ ಗ್ರಾಹಕರನ್ನು ಕರೆತಂದರೆ ಕ್ಯಾಶ್ ಬಹುಮಾನ ನೀಡುತ್ತಿದ್ದರು. ಮಾರ್ಕೆಟಿಂಗ್ಗೆ ಇಷ್ಟು ಲಕ್ಷಾಂತರ ಖರ್ಚು ಮಾಡಿದರು. ಅತ್ತ ಕಸ್ಟಮರ್ಸ್ನವರು ಲಾಂಗ್ ಟರ್ಮ್ ವರೆಗೆ ಅವರ ಒಟ್ಟಿಗೆ ನಿಲ್ಲುವ ಯಾವುದೇ ಅಶ್ಯೂರೆನ್ಸ್ ಇರಲಿಲ್ಲ. ಈ ಮಾರ್ಕೆಟಿಂಗ್ ಸ್ಕೀಮ್ನಿಂದ ಅವರಿಗೆ ಪೊಟೆನ್ಷಿಯಲ್ ಕಸ್ಟಮರ್ಸ್ ಬದಲಿಗೆ ಓನ್ಲಿ ಕ್ವಾಂಟಿಟಿ, ನಂಬರ್ ಆಫ್ ಕಸ್ಟಮರ್ಸ್ ಆ್ಯಡ್ ಆದರು.
ಆದರೆ ಝೆರೋದ ಯಾವುದೇ ಅಡ್ವರ್ಟೈಸ್ಮೆಂಟ್ ಮಾರ್ಕೆಟಿಂಗ್ ಇಲ್ಲದೆ ಎಕ್ಸ್ಪೆನ್ಸ್ ಅನ್ನು ಕಡಿಮೆ ಮಾಡಿತು. ಲೆಸ್ ಚಾರ್ಜಸ್, ಟ್ರಾನ್ಸ್ಪರೆನ್ಸಿ ಮತ್ತು ವರ್ಡ್ ಆಫ್ ಮೌತ್ ಮೂಲಕ ಜನರ ನಂಬಿಕೆ ಮತ್ತು ವಿಶ್ವಾಸವನ್ನು ಗಳಿಸಿ ಬೆಳವಣಿಗೆ ಕಂಡಿತು. ಅಕೌಂಟ್ ಓಪನಿಂಗ್ಗೆ ₹200 ಪ್ಲಸ್ ₹300 AMC ಚಾರ್ಜ್ ಮಾಡುವ ಮೂಲಕ ಕಸ್ಟಮರ್ಸ್ ಅನ್ನು ಸೆಳೆಯಲು ಹಣ ಖರ್ಚು ಮಾಡುವ ಬದಲು ಕಸ್ಟಮರ್ ಸೇರಿದಾಗಲೇ ಇವರು ಹಣ ಗಳಿಸಿದರು. ಆ ಹಣವನ್ನು ಟೆಕ್ ಸುಧಾರಣೆ ಮತ್ತು ಕಸ್ಟಮರ್ಸ್ಗೆ ಉತ್ತಮ ಸರ್ವಿಸ್ ನೀಡುವುದರ ಮೇಲೆ ಬಳಸಿದರು. ಝೆರೋದ ಇತರರು ಅನುಸರಿಸುತ್ತಿದ್ದ ಗ್ರಾಹಕರಿಗಾಗಿ ಹಣ ಖರ್ಚು ಫಾರ್ಮುಲಾವನ್ನು ತಲೆಕೆಳಗಾಗಿಸಿ ಭಾರತದ ಅತಿ ದೊಡ್ಡ ಬ್ರೋಕರ್ ಆಗಿ ಬೆಳೆಯಿತು. 2013ರಲ್ಲಿ ನಿತಿನ್ ಕಾಮತ್ ಅವರು ಕೈಲಾಶ್ ನಾಥ್ ಎಂಬುವರನ್ನು ಮೀಟ್ ಆಗ್ತಾರೆ. ಕೈಲಾಶ್ ನಾಥ್ನ ಅವರಿಗೆ ಟೆಕ್ನಾಲಜಿಯ ಬಗ್ಗೆ ಪವರ್ಫುಲ್ ನಾಲೆಜ್ ಇತ್ತು. 2013ರ ಮುಂಚೆ ಝೆರೋದ ಬ್ರೋಕರೇಜ್ ಮಾರ್ಕೆಟ್ನಲ್ಲಿ ಕಡಿಮೆ ಚಾರ್ಜಸ್ಗಳಿಂದ ಆಲ್ರೆಡಿ ದೊಡ್ಡ ಚೇಂಜಸ್ ತಂದಿದ್ದರೂ ಟೆಕ್ನಾಲಜಿ ಸೈಡ್ ಅಷ್ಟಾಗಿ ಸ್ಟ್ರಾಂಗ್ ಇರಲಿಲ್ಲ. ಕೈಲಾಶ್ ನಾಥ್ ಅವರು ಝೆರೋದವನ್ನು ಚೀಫ್ ಟೆಕ್ನಾಲಜಿ ಆಫೀಸರ್ ಆಗಿ ಜಾಯಿನ್ ಆಗ್ತಾರೆ. ಕೈಲಾಶ್ ನಾಥ್ ಮತ್ತು ಅವರ 30 ಜನರ ತಂಡ 2 ವರ್ಷ ಕೆಲಸ ಮಾಡಿ ಕೈಟ್ ಆ್ಯಪ್ ಅನ್ನು ಲಾಂಚ್ ಮಾಡ್ತಾರೆ. ಕೈಟ್ ಆ್ಯಪ್ನ ವಿಶೇಷತೆ ಬಳಸಲು ತುಂಬಾ ಸುಲಭ, ಬೇಗ ಲೋಡ್ ಆಗೋದು, ಕ್ಲೀನ್ ಡಿಸೈನ್. ಇದು ಅಂದು ಇತರ ಬ್ರೋಕರ್ಸ್ ಬಳಿ ಇರಲಿಲ್ಲ. ಕೈಟ್ ಆ್ಯಪ್ ಎಷ್ಟೊಂದು ಸಿಂಪಲ್ ಇತ್ತು ಎಂದರೆ ಅದನ್ನು ಫಸ್ಟ್ ಟೈಮ್ ಯೂಸ್ ಮಾಡೋರಿಗೆ ಕೂಡ ಯಾವುದೇ ಸಮಸ್ಯೆ ಆಗುತ್ತಿರಲಿಲ್ಲ. ಓಪನ್ ಮಾಡುವಾಗ ಫ್ರಂಟ್ ಅಲ್ಲಿ ಬೇಕಾಗುವ ಆಪ್ಷನ್ಗಳನ್ನು ಮಾತ್ರ ಕೊಟ್ಟು ಉಳಿದವುಗಳನ್ನು ಹಿಂದೆಗಡೆ ಸೇರಿಸುವ ಮೂಲಕ ಕಸ್ಟಮರ್ಸ್ಗಳಿಗೆ ಯಾವುದೇ ಗೊಂದಲಮಯವಾಗಿ ಕಾಣದ ಹಾಗೆ ನೋಡಿಕೊಂಡರು. ಈ ಟೆಕ್ನಾಲಜಿಯಲ್ಲಿ ಮಾಡಿದ ಚೇಂಜಸ್ ಝೆರೋದಾಗೆ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಅಲ್ಲಿ ದೊಡ್ಡ ಬದಲಾವಣೆ ತಂದಿತು. ಅಷ್ಟೇ ಅಲ್ಲದೆ ಝೆರೋದ ಅನ್ನು ಚೀಪೆಸ್ಟ್ ಮಾತ್ರವಲ್ಲ, ಯೂಸರ್ ಫ್ರೆಂಡ್ಲಿ ಬ್ರೋಕರೇಜ್ ಆಗಿ ಮಾಡಿತು. ಕೈಟ್ ಆ್ಯಪ್ ಝೆರೋದಾಗೆ ಮೇನ್ USP ಮತ್ತು ಗೇಮ್ ಚೇಂಜರ್ ಆಗಿ ಪರಿಣಮಿಸಿತು. ಇದರಿಂದ ಕಂಪನಿಯ ಗ್ರೋತ್ ಓವರ್ ನೈಟ್ ಇನ್ಕ್ರೀಸ್ ಆಯಿತು. ಕೈಲಾಶ್ ನಾಥ್ ಅವರು ಕೇವಲ ಆ್ಯಪ್ ಮಾತ್ರ ಮಾಡಲಿಲ್ಲ, ಟ್ರೇಡಿಂಗ್ ವೇಗ ಹೆಚ್ಚಿಸುವ ಬ್ಯಾಕ್ ಎಂಡ್ ಸಿಸ್ಟಮ್, ಯೂಸರ್ ಫ್ರೆಂಡ್ಲಿ UI ಸೆಕ್ಯೂರಿಟಿ ಫೀಚರ್ಸ್ ಇವನ್ನೆಲ್ಲ ಬಿಲ್ಡ್ ಮಾಡಿ ಝೆರೋದಾಗೆ ಟೆಕ್ನಾಲಜಿ ಫ್ರಂಟ್ ಅಲ್ಲಿ ಭಾರಿ ಲೀಡ್ ಕೊಡಿಸಿದರು. ಝೆರೋದ ತನ್ನ ಕಸ್ಟಮರ್ಸ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಡೈರೆಕ್ಟ್ ಮಾರ್ಕೆಟಿಂಗ್ ಮಾಡಲಿಲ್ಲ, ಆದರೆ 2 ಸ್ಮಾರ್ಟ್ ಮೂವ್ಸ್ ಮಾಡಿದ್ರು, ವಾರ್ಸಿಟಿ ಮತ್ತು ಝೆಡ್ ಕನೆಕ್ಟ್. ವಾರ್ಸಿಟಿ ಇದು 2014ರಲ್ಲಿ ಲಾಂಚ್ ಮಾಡಿದ ಫ್ರೀ ಸ್ಟಾಕ್ ಮಾರ್ಕೆಟ್ ಲರ್ನಿಂಗ್ ಪ್ಲಾಟ್ಫಾರ್ಮ್. ಇಲ್ಲಿ ಮಾರ್ಕೆಟ್ ಬೇಸಿಕ್ಸ್, ಟ್ರೇಡಿಂಗ್ ಸ್ಟ್ರಾಟಜಿಸ್, ರಿಸ್ಕ್ ಮ್ಯಾನೇಜ್ಮೆಂಟ್ ಎಲ್ಲವನ್ನು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಇದನ್ನು ಯಾರು ಬೇಕಾದರೂ ಫ್ರೀಯಾಗಿ ಓದಬಹುದು. ಝೆರೋದ ಕ್ಲೈಂಟ್ ಆಗಬೇಕು ಅನ್ನೋ ಕಂಪಲ್ಷನ್ ಇಲ್ಲ. ಇದರಿಂದ ಜನರಿಗೆ ಮಾರ್ಕೆಟ್ ಬಗ್ಗೆ ಕಾನ್ಫಿಡೆನ್ಸ್ ಬಂತು. ನ್ಯಾಚುರಲಿ ಅವರು ಝೆರೋದ ಕಡೆ ಅಟ್ರಾಕ್ಟ್ ಆದರು. ಈ 2 ಇನಿಷಿಯೇಟಿವ್ನಿಂದ ಜನರು ಝೆರೋದವನ್ನು ಬ್ರೋಕರ್ ಅಂತ ಮಾತ್ರ ಅಲ್ಲ, ಮಾರ್ಕೆಟ್ ಜರ್ನಿಯಲ್ಲಿ ಪಾರ್ಟ್ನರ್ ಅಂತ ನೋಡುವ ಲೆವೆಲ್ಗೆ ಟ್ರಸ್ಟ್ ಬಿಲ್ಡ್ ಆಯಿತು. ಝೆರೋದ 2 ದೊಡ್ಡ ಯೋಜನೆಗಳನ್ನು ಆರಂಭಿಸಿತು, ಕಾಯಿನ್ ಮತ್ತು ರೈನ್ ಮ್ಯಾಟರ್. ಕಾಯಿನ್ 2017ರಲ್ಲಿ ಆರಂಭವಾಯಿತು. ಇದು ಒಂದು ಡೈರೆಕ್ಟ್ ಮ್ಯೂಚುವಲ್ ಫಂಡ್ ಪ್ಲಾಟ್ಫಾರ್ಮ್. ಇಲ್ಲಿ ಹೂಡಿಕೆದಾರರು ಯಾವುದೇ ಕಮಿಷನ್ ಇಲ್ಲದೆ ಡೈರೆಕ್ಟ್ ಪ್ಲಾನ್ಸ್ ನಲ್ಲಿ ಹೂಡಿಕೆ ಮಾಡಬಹುದು. ಹೂಡಿಕೆ ಡಿಮ್ಯಾಟ್ ಅಕೌಂಟ್ ಅಲ್ಲೇ ಇರುತ್ತದೆ. ಇದರಿಂದ ಎಲ್ಲ ಹೂಡಿಕೆಗಳನ್ನು ಒಂದೇ ಕಡೆ ನೋಡಬಹುದು. 2014ರಲ್ಲಿ ಫಿನ್ಟೆಕ್ ಸ್ಟಾರ್ಟ್ಅಪ್ಸ್ ಗಳಿಗೆ ಹೂಡಿಕೆ ಮತ್ತು ಬೆಂಬಲ ಕೊಡಲು ರೈನ್ ಮ್ಯಾಟರ್ ಅನ್ನು ಆರಂಭಿಸಿದ್ರು. ಹೊಸ ಆಲೋಚನೆ ಇರುವ ಸ್ಟಾರ್ಟ್ಅಪ್ಸ್ ಗಳಿಗೆ ಹಣ, ಮಾರ್ಗದರ್ಶನ, ತಂತ್ರಜ್ಞಾನ, ಸಹಾಯ ಇವುಗಳನ್ನು ನೀಡುತ್ತಿದೆ. ಸ್ಮಾಲ್ ಕೇಸ್, ಸೆನ್ಸಿಬಲ್ ಕ್ರೆಡಿಟ್, ಫಿನ್ಸೆಪ್ಷನ್ ಮುಂತಾದ ಹಲವಾರು ಕಂಪನಿಗಳು ರೈನ್ ಮ್ಯಾಟರ್ ಮೂಲಕ ಬೆಳೆಯಲು ಸಾಧ್ಯವಾಯಿತು. ನಿಖಿಲ್ ಕಾಮತ್ ಅವರು ಸೋಷಿಯಲ್ ಕಾಸ್ಗಾಗಿ 14,500 ಕೋಟಿಯನ್ನು ಪ್ಲೆಜ್ ಮಾಡಿದ್ದಾರೆ. ಕೋವಿಡ್ ಟೈಮ್ ಅಲ್ಲಿ 15ರಿಂದ 20,000 ಜನರಿಗೆ ಹಳ್ಳಿಗಳಲ್ಲಿ ಫುಡ್ ಸಪ್ಲೈ ಮಾಡ್ತಿದ್ರು. ಅವರು ತುಂಬಾ ಹಾರ್ಡ್ ವರ್ಕಿಂಗ್ ಮತ್ತು ತಮ್ಮ ಕೆಲಸದಲ್ಲಿ ಎಂದೂ ಒಂದು ದಿನ ರಜೆ ತೆಗೆದುಕೊಳ್ಳಲಿಲ್ಲ. ಇಬ್ಬರು ಅಣ್ಣ ತಮ್ಮಂದಿರು ಇಡೀ ಬಿಸ್ನೆಸ್ನಲ್ಲಿ ಕ್ವಾಂಟಿಟಿಗಿಂತ ಕ್ವಾಲಿಟಿ ಮೇಲೆ ಫೋಕಸ್ ಮಾಡಿದ್ರು. ಅವರು ಯಾವತ್ತೂ ಕಸ್ಟಮರ್ಸ್ಗಳಿಗೆ ಮಾರ್ಕೆಟ್ಗಳ ಏರಿಳಿತಗಳನ್ನು ಅನುಸರಿಸಿ ಯಾವುದೇ ಟ್ರೇಡ್ಸ್ಗಳನ್ನು ತೆಗೆದುಕೊಳ್ಳಲು ಪುಷ್ ನೋಟಿಫಿಕೇಶನ್ ಅಥವಾ ಕಾಲ್ಸ್ ಮುಖಾಂತರ ಎಂದಿಗೂ ಪ್ರಚೋದಿಸಲಿಲ್ಲ. ಝೆರೋದ ಉದ್ಯಮದಲ್ಲಿ ಅತ್ಯುತ್ತಮ ಸೇವೆ ನೀಡುತ್ತಾ ಅತಿ ಕಡಿಮೆ ಸಮಸ್ಯೆಗಳ ದಾಖಲೆ ಹೊಂದಿದೆ. ಝೆರೋದ ಯಾವಾಗಲೂ ಕಸ್ಟಮರ್ಸ್ನ ಸಮಸ್ಯೆ ಪರಿಹರಿಸುವುದನ್ನೇ ಮತ್ತು ಕಸ್ಟಮರ್ಸ್ ಅನ್ನು ಸೆಂಟರ್ ಅಲ್ಲಿ ಇಟ್ಟುಕೊಂಡೇ ತಮ್ಮ ನಿರ್ಧಾರಗಳನ್ನು ತೆಗೆದುಕೊಂಡಿದೆ. ಅವರು ಹೆಚ್ಚು ಹಣ ಹೇಗೆ ಸಂಪಾದಿಸುವುದು ಅಂತ ಕೇಳಲಿಲ್ಲ, ಬದಲಿಗೆ ಟ್ರೇಡರ್ಸ್ಗಳು, ಇನ್ವೆಸ್ಟರ್ಸ್ಗಳಿಗೆ ಯಾವ ಸಮಸ್ಯೆಗಳಿವೆ ಅದನ್ನು ಹೇಗೆ ಸರಿಪಡಿಸುವುದು ಅಂತ ಯೋಚಿಸಿದ್ರು. ಒಂದು ಸಲ ನೀವು ಕಸ್ಟಮರ್ಸ್ನ ಆತ್ಮವಿಶ್ವಾಸವನ್ನು ಗಳಿಸಿಕೊಂಡ್ರೆ
ನಂತರ ಅವರು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗುವುದಿಲ್ಲ. ಈ ವಿಡಿಯೋ ನಿಮ್ಮ ಜೀವನದಲ್ಲಿ ವ್ಯಾಲ್ಯೂ ಆಡ್ ಮಾಡುತ್ತೆ ಅಂತ ನಿಮಗನಿಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇದರಿಂದ ನನಗೂ ಒಂದು ಮೋಟಿವೇಶನ್ ಸಿಗುತ್ತೆ ಇಂತಹ ಹೆಚ್ಚಿನ ವಿಡಿಯೋ ಮಾಡಲು. ಸಾಧ್ಯವಾದರೆ ಈ ವಿಡಿಯೋವನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳಿ, ಯಾರಿಗೆ ಇದರ ಅವಶ್ಯಕತೆ ಇದೆಯೋ. ಹಾಗೆ ನನ್ನ ಈ ಪ್ರಯತ್ನದಲ್ಲಿ ಕೈ ಜೋಡಿಸಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಎಂದು ಕೇಳಿಕೊಳ್ಳುತ್ತೇನೆ.